ದೇವರ ನಾಮಕ್ಕೆ ಸ್ತೋತ್ರ. ಎಲ್ಲರಿಗೆ ಪ್ರೈಸ್ ದ ಲಾರ್ಡ್. ದೇವರು ಇವತ್ತೊಂದು ವಾಕ್ಯ ಕೊಟ್ಟಿದ್ದಕ್ಕಾಗಿ ದೇವರಿಗೆ ಸ್ತೋತ್ರ. ದೇವರು ನಿಮಗೆ ಶಾಂತಿ ಸಮಾಧಾನ ಕೊಡ್ತಾ ಇದ್ದಕ್ಕಾಗಿ ಸ್ತೋತ್ರ. ದೇವರು ನಿಮಗೆ ಬದಲಾವಣೆ ಕೊಡ್ತಾ ಇದ್ದಕ್ಕಾಗಿ ಸ್ತೋತ್ರ. ಒಂದು ಧೈರ್ಯ ಕೊಡ್ತಾನಂತ ದೇವರು. ಆಮೇಲೆ ಹಲ್ಲೆಲೂಯಾ. ಸೋತು ಕುಂತೋರಿಗೆ ದೇವರು ಧೈರ್ಯ ಕೊಡ್ತಾನ, ಆ ಶಕ್ತಿ ಕೊಡ್ತಾನ, ತನ್ನ ಆತ್ಮನ ಬಲ ಕೊಡ್ತಾನ. ನಿಮ್ಗ ದೇವರು ಈಗ ಧೈರ್ಯ ಕೊಡಕತ್ತಾನ, ಶಕ್ತಿ ಕೊಡಕತ್ತಾನ, ಸಾಮರ್ಥ್ಯ ಕೊಡಕತ್ತಾನ, ಒಂದು ಅಭಿಷೇಕ ಕೊಡಕತ್ತಾನ. ನಿಮ್ಗೆ ಧೈರ್ಯ ಕಳ್ಕೊಂಡವರಿಗೆ ದೇವರು ಧೈರ್ಯ ಕೊಡಕತ್ತಾನ. ಆಮೇಲೆ ಹಲ್ಲೆಲೂಯಾ. ಒಂದು ವಾಕ್ಯ ಓದೋಣ. ಯೆಹೋವನು ಹೀಗೆನ್ನುತ್ತಾನೆ, ನಾನು ನಿಮ್ಮನ್ನು ಮಾಡಕೂಡದು. ಇಸ್ರೇಲ್ ಮನೆತನದವರೇ, ಜೇಡಿ ಮಣ್ಣು ಕುಂಬಾರನ ಕೈಯಲ್ಲಿ ಹೇಗೋ ಹಾಗೆ ನೀವು ನನ್ನ ಕೈಯಲ್ಲಿದ್ದೀರಿ. ಆಮೆನ್ ಹಲ್ಲೆಲೂಯಾ. ಜೇಡಿ ಮಣ್ಣು ಕುಂಬಾರನ ಕೈಯಲ್ಲಿ ಹೇಗೋ ಹಾಗೆ ನೀವು ನನ್ನ ಕೈಯಲ್ಲಿದ್ದೀರಿ. ದೇವರ ಕೈಯಲ್ಲಿದ್ದ ಮ್ಯಾಗ ಸಾಕು. ನಿಮ್ಮನ್ನು ಯಾರು ದೇವರ ಕೈಲಿಂದ ಕಿತ್ಕೋಕ್ಕಾಗೋದಿಲ್ಲ, ಕಸ್ಕೋಕ್ಕಾಗೋದಿಲ್ಲ, ದೂರ ಮಾಡೋಕ್ಕಾಗೋದಿಲ್ಲ. ಯಾಕಂದ್ರೆ ನೀನು ಯಾರ ಕೈಯಾಗಿದ್ದೆ ಅಂತಂದ್ರೆ ದೇವರ ಕೈಯಲ್ಲಿದ್ದಿ. ಹಲ್ಲೆಲೂಯಾ. ದೇವರ ಕೈಯಲ್ಲಿ ಇರೋ ವಸ್ತು ಯಾರನ್ನ ಕಸ್ಕೋಕ್ಕಾಗ್ತದ? ದೇವರ ಕೈಯಲ್ಲಿ ಇರೋ ವಸ್ತು ಯಾರನ್ನ ಹಿಂಗ ಕೊಡು ಅಂತ ಕೇಳಕ್ಕಾಗ್ತದ? ದೇವರ ಕೈಯಲ್ಲಿ ಇದ್ದು ವಸ್ತು ನೋಡಕ್ಕಾಗ್ತದ? ನೀವು ದೇವರ ಕೈಯಲ್ಲಿದ್ದೀರಿ. ನಿನ್ನ ದೇವರು ನಿನ್ನ ಕೈ ಹಿಡ್ದಾನ. ನಿನ್ನ ಕಡೆಗೆ ಯಾರು ದೃಷ್ಟಿ ಹಿಂಗ ಕಣ್ಣೆತ್ತಿ ನೋಡಕ್ಕಾಗೋದಿಲ್ಲ. ನೀನು ದೇವರ ಕೈಯಲ್ಲಿದ್ದಿದ್ದಿ. ನಿನಗೆ ದೇವರಿಗೆ ಕೇಳಕ್ಕಾಗೋದಿಲ್ಲ, ಈ ಮಗನಿಗೆ ಬಿಡು, ಈ ಮಗಳಿಗೆ ಬಿಡು ಅಂದ್ಕಿಸಿ ಯಾರು ಹೇಳಕ್ಕಾಗಲ್ಲ. ಯಾಕಂದ್ರೆ ದೇವರ ಕೈಯಲ್ಲಿ ನೀನಿದ್ದಿದ್ದಿ. ದೇವರು ಯಾರಿಗೆ ಹಿಡ್ಕೊಂತಾನೋ ಅಷ್ಟು ಸುಲಭವಾಗಿ ಅವರಿಗೆ ಬಿಡೋದಿಲ್ಲ. ಅಯ್ಯೋ ನಾನು ಪಾಪ ಮಾಡಕತ್ತೆ, ನಿನ್ನ ಪಾಪ ಕ್ಷಮಿಸೇ ಹಿಡ್ದಾನತ್ತ. ಅಯ್ಯೋ ನಾನು ತಪ್ಪು ಮಾಡಿದೀನಿ, ನಿನ್ನ ತಪ್ಪು ಕ್ಷಮಿಸೇ ನಿನ್ನ ಕೈ ಹಿಡ್ದಾನತ್ತ. ಅಯ್ಯೋ ನಾ ಮೋಸ ಮಾಡಿದೀನಿ, ನಿನ್ನ ಮೋಸ ಅಪರಾಧಗಳು ಎಲ್ಲ ಕ್ಷಮಿಸಿ ನಿನ್ನ ಕೈ ಹಿಡ್ದಾನ. ನೀನು ಮತ್ತೆ ಪಾಪ ಮಾಡಕ್ ಹೋಗ್ಬೇಡ, ಕಲ್ಪನೆ ಮಾಡ್ಕೋಬೇಡ ನಾನು ಮಾಡಿದ ಪಾಪಗ ನನ್ನ ದೇವರ ಕೈ ಬಿಡ್ತಾನಂತ. ಇಲ್ಲ, ಪಾಪ ಮಾಡಿದ್ದು ದೇವರು ಕ್ಷಮಿಸ್ತಾನ, ಮತ್ತೆ ನಿನ್ನ ಕೈ ಹಿಡಿತಾನ. ನೀನು ದೇವರ ಹತ್ರನ ಬಾ, ನೀ ಕುಂತು ಕೇಳ, ನನ್ನ ದೇವರೇ ನನ್ನ ಕೈ ಹಿಡಿ ಅಥವಾ ದೇವರಂತಾನ, ನಾನು ನಿನಗೆ ಬಿಟ್ಟಿದ್ನೇವಾಗ ಕೈ ಹಿಡ್ಯಾಕ, ನಾನ್ ನಿನ್ನ ಕೈ ಹಿಡ್ದೇನೆ ಮಗನೇ ಅಂತ. ಹಲ್ಲೆಲೂಯಾ. ಈ ಸರಿ ನಿನ್ನ ದೇವರ ಕೈ ಹಿಡ್ದಾನ. ಯಾವಾಗ ನಿನ್ನ ಪಾಪ ಕ್ಷಮೆ ಕೇಳಿದಿ ಅವಾಗ್ಲಿಂತಾನೇ ನಿನ್ನ ದೇವರು ನಿನ್ನ ಕೈ ಹಿಡ್ದಾನ. ನಿನ್ನ ಕೈ ಬಿಟ್ಟಿಲ್ಲ, ಮುಂದ ಕೂಡ ಬಿಡೋದಿಲ್ಲ. ಜೇಡಿ ಮಣ್ಣು ಕುಂಬಾರನ ಕೈಯಲ್ಲಿ ಹೇಗಿರ್ತದೋ, ಒಂದು ಗಡಿಗೆ ಮಾಡೋ ಟೈಮಿಗೆ, ಒಂದು ಏನೋ ವಸ್ತು ಮಾಡೋ ಟೈಮಿಗೆ, ಒಂದು ಜೇಡಿ ಮಣ್ಣು ಕುಂಬಾರ ಏನೋ ಒಂದು ಮಾಡೋ ಹೊತ್ತಿಗೆ ಅದಕ್ಕೆ ಬಿಡೋದಿಲ್ಲ ಅಂತ. ಅದಕ್ಕೆ ಬಿಟ್ರೆ ಏನಾಗ್ತದೆ? ಕೆಟ್ಟ ಹೋಗ್ತದ. ಅದಕ್ಕೆ ಪೂರ ಮಾಡಬೇಕು, ಅದಕ್ಕೆ ಪೂರ ರೂಪ ಕೊಡಬೇಕು, ಅದಕ್ಕೆ ಪೂರ ತಯಾರ ಮಾಡಿ ಮತ್ತೆ ಬಿಸಿಲಿಗಿಡಬೇಕು ಒಣಗಲಕ. ಅದಕ್ಕೆ ಕೈ ಬಿಟ್ರೆ ಅದು ಒಣಗಿತ್ತಂದ್ರೆ ಮತ್ತೆ ಕೂಡಲ ಮಾಡಕ್ ಆಗೋದಿಲ್ಲ, ಅದು ಕೆಟ್ಟೋಗ್ತದ. ಹಂಗೆ ದೇವರು ನಿನಗೆ ಹಿಡ್ದನಲ್ಲ ಕೈ, ಪೂರ ಪರಲೋಕಕ್ಕೆ ಸೇರತಕ್ಕ ನಿನ್ನ ಕೈ ಬಿಡೋದಿಲ್ಲ. ಅರ್ಧಕ್ಕೆ ಬಿಟ್ಟನಂತಂದ್ರೆ ಕೆಟ್ಟೋಗ್ತಿದಿ ನೀನು. ಕೈ ಬಿಡಕ ನಿನಗೆ ಹಿಡ್ದಿಲ್ಲ, ನಿನಗೆ ತಯಾರ ಮಾಡಕ್ ಹಿಡ್ದಾನ, ನಿನಗೆ ಪೂರ ರೂಪ ಕೊಡಕ್ ಹಿಡ್ದಾನ, ನಿನಗೆ ತಯಾರ ಮಾಡಿ ಎಲ್ಲರ ಮುಂದೆ ನಿಂದ್ರಸಕ್ ಹಿಡ್ದಾನ. ಹೆಂಗ ಕುಂಬಾರ ಸೀದಾ ಹೋಗಿ ತಯಾರಾದ ಮೇಲೆ ಏನ್ ಮಾಡ್ತಾನ? ಜಗ ಸಾಫ್ ಮಾಡ್ತಾನ. ಜಗ ಸಾಫ್ ಮಾಡಿ ಕೇಸಿ ಬಿಸಿಲಿಗೆ ಒಂದು ವಸ್ತು ಏನ್ ತಯಾರು ಮಾಡಿರ್ತಾನೋ, ಮಟ್ಕ ಆಗ್ಲಿ, ಗಡಿಗೆ ಆಗ್ಲಿ, ಒಂದು ಏನೋ ವಸ್ತು ಆಗ್ಲಿ, ಅಲ್ಲಿ ಇಟ್ಟು ಬಿಡ್ತಾನೆ. ಯಾಕ? ಒಣಗಲಿ ಚೆನ್ನಾಗಿ ಅಂತ. ಮತ್ತೆ ಅದನ್ನ ಯಾರು ಟಚ್ ಮಾಡಬಾರ್ದು, ಯಾರು ಮುಟ್ಟಬಾರ್ದು ಅಂತ ನೋಡ್ತಾ ಕಾವಲ್ಗಾಗಿ ನಿಂದಿರ್ತಾನ. ಯಾರನ್ನ ಟಚ್ ಮಾಡಿದ್ರೆ ಮತ್ತೆ ಕೆಟ್ಟ ಹೋಗ್ತದಂತ. ಎಲ್ಲಿ ತಾಕ? ಅದು ಒಣಗತಾಕ. ಒಣಗಿದ ಮೇಲೆ ಏನ್ ಮಾಡ್ತಾನ? ಅದಕ್ಕೊಂದು ಬಣ್ಣ ಹಚ್ಚುತ್ತಾನ. ಹಲ್ಲೆಲೂಯಾ. ದೇವರಿಗೆ ಸ್ತೋತ್ರ. ಅದ್ರಂಗೆ ದೇವರು ನಿನ್ನ ಕೈ ಹಿಡ್ದಾನ. ಎಲ್ಲಾರ ಮುಂದೆ ನಿಂದಿರ್ಸ್ಬೇಕು ಅಂತಂದ್ರೆ, ಬಿಸಿಲ್ದಾಗ ನಿನಗೆ ನಿಂದಿರ್ಸ್ಬೇಕು ಅಂತಂದ್ರೆ ಅಷ್ಟು ಶೋಧನೆಗಳು ಬರಕತ್ತವ. ಅಷ್ಟು ಬಿಸಿಲ್ದಾಗ ನಿಂದಿರ್ಸಿ, ನಿನಗೆ ಬಿಸಿಲ್ದಾಗ ಸುಡುವಂತಲ್ಲ, ಕಾಲು ಸುಡಲಿ ನಿನ್ನ ಸುಡಲಿ ಅಲ್ಲ, ಎಲ್ಲಾರ ಮುಂದೆ ನಿಂದಿರ್ಸಕ, ಮತ್ತೆ ನಿನಗೆ ತಯಾರ ಮಾಡಕ. ನನಗೆ ದೇವರು ಕೈ ಬಿಟ್ಟಾನ, ನನಗೆ ದೇವರು ಬಿಸಿಲ್ದಾಗ ನಿಂದಿರ್ಸ್ಯಾನ, ನನ್ನ ಕಷ್ಟಗಳು ಅರ್ಥ ಆಗವಲ್ದು ಎಂದು ದೇವರಿಗೆ ನಾನು ಬಹಳ ಮನಸ್ಸು ನೊಂದ್ಕೊಂಡಿನಿ, ನಾನು ಬಹಳ ಕಷ್ಟದಾಗಿದ್ದೀನಿ. ಇಲ್ಲ, ನಿನ್ನ ದೇವರು ತಯಾರು ಮಾಡಕತ್ತ. ನಿನ್ನ ದೇವರು ನಿನಗೆ ಕೈ ಹಿಡಿದು ನಡೆಸಕತ್ತಾನ. ನಿನಗ ನೀನು ನೊಂದುಕೋಬೇಡ. ನೀನು ಪರಮಾತ್ಮ ಕೈಯಲ್ಲಿದ್ದಿದ್ದಿ. ಒಂದು ಕ್ಷಣ ಕೂಡ ನಿನ್ನ ದೇವರು ನಿನ್ನ ಕೈ ಬಿಡೋದಿಲ್ಲ.
ಕೈ ಬಿಡೋದಿಲ್ಲ, ತನ್ನ ದೃಷ್ಟಿ ಬಿ ನಿನ್ನಲ್ಲಿಂತ ಸೈಡಿಗೆ ಮಾಡ್ಕೋದಿಲ್ಲ. ಯಾಕಂದ್ರೆ ನೀನು ದೇವರ ಕೈಯಲ್ಲಿದ್ದಿದ್ದಿ. ನಿನಗೆ ಎಷ್ಟು ಶೋಧನೆ ಬರಕತ್ತವ, ಎಷ್ಟು ಕಷ್ಟ ಬರಕತ್ತವ, ಎಲ್ಲರ ಮುಂದ ನಿಂದ್ರಸಕ ನಿನ್ನ ದೇವರು ನಿನಗೆ ತಯಾರ ಮಾಡಕತ್ತವ. ಎಲ್ಲಾರ ಮುಂದ ನಿಂದ್ರಸಕ ಹಲ್ಲೆಲೂಯಾ, ಎಲ್ಲರಿಗಿಂತ ಚಂದ ನಿನಗೆ ತಯಾರ ಮಾಡಿ ಕೇಸಿ ನಿನ್ನ ದೇವರು ನಿನ್ನ ಪರಮಾತ್ಮ ಕೈ ಹಿಡಿದು ನಡೆಸ್ತಾನ. ಆ ಕಷ್ಟದಲ್ಲಿ ನಿನ್ನ ಜೊತೆಗಾನ, ಆ ದುಃಖದಲ್ಲಿ ನಿನಗೆ ಜೊತೆಗಾನ, ಆ ಸಮಸ್ಯೆದಲ್ಲಿ ಬಿ ನಿನ್ನ ಜೊತೆಗಾನ, ಆ ಪ್ರಾಬ್ಲಮ್ದಾಗ ಬಿ ನಿನ್ನ ಜೊತೆಗಾನ. ಕೈ ಬಿಟ್ಟೇ ಇಲ್ಲ, ಕೈ ಹಿಡ್ದಾನ. ಹಲ್ಲೆಲೂಯಾ. ಯಾವಾಗ್ಲೂ ನೀವು ಪ್ರಾರ್ಥನಾ ಮಾಡುವಾಗ ದೇವರ ಹತ್ರ ಕುಂತು ಬೇಡ್ರಿ, ನನ್ನ ದೇವರೇ ನನ್ನ ಕೈ ಬಿಡಬೇಡ, ನನ್ನ ಕೈ ಹಿಡ್ದಾತನೇ ನನಗೆ ನಡೆಸು. ನಿನ್ನ ದೇವರು ಯಾವತ್ತು ಕೈ ಬಿಡೋ ದೇವರಲ್ಲ, ಕೈ ಹಿಡಿದು ನಡೆಸ್ತಾ ಇದ್ದಕ್ಕಾಗಿ ಸ್ತೋತ್ರ. ನಿಮ್ಮನ್ನಲ್ಲ, ನಿನ್ನ ಕುಟುಂಬ ಕೂಡ ಬಿ ದೇವರು ನಡೆಸ್ತಾನ. ನಿಮ್ಮನ್ನ ಕುಟುಂಬ, ನಿನ್ನ ಮಕ್ಕಳು, ನಿನ್ನ ಎಲ್ಲಾರಿಗೆ ದೇವರು ಕೈ ಹಿಡದೆ ನಡೆಸ್ತಾ ಇದ್ದಕ್ಕಾಗಿ ದೇವರಿಗೆ ಕೋಟಿ ಕೋಟಿ ಸ್ತೋತ್ರ. ಈ ವಾಕ್ಯ ಆಶೀರ್ವಾದ ಆಗ್ಲಿ ಅಂತ ಪ್ರಾರ್ಥಿಸು. ಯೆಹೋವನು ಹೀಗೆನ್ನುತ್ತಾನೆ, ಇಸ್ರೇಲ್ ವಂಶದವರಿಗೆ ಕುಂಬಾರನ ಮಾಡಿದಂತೆ ನಾನು ನಿಮ್ಮನ್ನು ಮಾಡಕೂಡದು. ಇಸ್ರೇಲ್ ಮನೆತನದರೆ ಜೇಡಿ ಮಣ್ಣು ಕುಂಬಾರನ ಕೈಯಲ್ಲಿ ಹೇಗೋ ಹಾಗೆ ನೀವು ನನ್ನ ಕೈಯಲ್ಲಿದ್ದೀರಿ ಎಂಬುದಾಗಿ ವಾಕ್ಯ ರಾಜ. ತಂದೆಯಾದ ದೇವ ಕರ್ತನೆ, ಹೌದು ಸ್ವಾಮಿ, ನಾವು ನಿನ್ನ ಕೈಯಲ್ಲಿದ್ದೀವಿ ರಾಜ್ಯ. ಜೇಡಿ ಮಣ್ಣು ನಾವು ರಾಜ್ಯ, ನಿನ್ನ ಕೈಯಲ್ಲಿದ್ದಕ್ಕಾಗಿ ಸ್ತೋತ್ರ. ನೀ ನಮ್ಮ ಕುಂಬಾರ ಆಗಿದ್ದಕ್ಕಾಗಿ ಸ್ತೋತ್ರ. ನಮ್ಮನ್ನು ಕರ್ತನೆ ಒಡೆದಂತೆ ರಾಜ್ಯ, ಕೆಳಗ ಬಿಸಾಕದಂತೆ ಕರ್ತನೆ, ಸದಾ ನಾವು ನಿನ್ನ ಅಂಗೈಯಲ್ಲಿ ಮಾಡಿದಕ್ಕಾಗಿ ಸ್ತೋತ್ರ. ನಾವು ನಿನ್ನ ಅಂಗೈಯಲ್ಲಿ ಇದ್ದಕ್ಕಾಗಿ ಕೋಟಿ ಕೋಟಿ ಸ್ತೋತ್ರ. ಸದಾ ನಮ್ಮನ್ನು ಕಾಪಾಡು, ರಕ್ಷಿಸು, ನಮ್ಮ ಪ್ರಾಣಕ್ಕೆ ಆಧಾರವಾಗಿ ನಿಲ್ಲು, ಸದಾ ನಮಗೆ ನೆರಳಾಗಿ ನಿಲ್ಲು ಎಂಬುದಾಗಿ ವಾಕ್ಯದ ಮುಖಾಂತರ ಆಶೀರ್ವಾದ ಸಿಕ್ಕಿದಕ್ಕಾಗಿ ದೇವರಿಗೆ ಕೋಟಿ ಕೋಟಿ ಸ್ತೋತ್ರ. ಯೇಸುವಿನ ಪ್ರಾರ್ಥನೆ ಯೇಸುವಿನ ನಾಮದಲ್ಲಿ ಬೇಡಿ ವಂದಿದನೇ ಪರಲೋಕದ ತಂದೆ. ಆಮೆನ್. ಪ್ರೈಸ್ ದಿ ಲಾರ್ಡ್.